ನನ್ನ ಮದುವೆಯಾಗಿ ಈಗಷ್ಟೇ 6 ತಿಂಗಳು ಕಳೆದಿತ್ತು. ಈ ಮೂಲಕ ನಾನು ನನ್ನ ಗಂಡ ನರೇಂದ್ರನಲ್ಲಿ ತುಂಬ ಬದಲಾವಣೆಯನ್ನು ನೋಡಿದ್ದೆ. ನರೇಂದ್ರ ನನಗಿಂತ ಹೆಚ್ಚಾಗಿ ತನ್ನ ಅತ್ತಿಗೆ ದೀಪಿಕಾಳ ಕಡೆಗೆ ಹೆಚ್ಚು ಗಮನ ಕೊಡುತ್ತಿದ್ದನು. ಹೆಚ್ಚು ಅವಳ ಮಾತನ್ನು ಕೇಳುತ್ತಿದ್ದನು. ಮನೆಯ ಚಿಕ್ಕಪುಟ್ಟ ಸಮಸ್ಯೆಗಳ ಬಗ್ಗೆ ಕೂಡ ಅವನು ತನ್ನ ಅತ್ತಿಗೆಯಲ್ಲಿ ಮಾತನಾಡುತ್ತಿದ್ದನು. ಅವನು ನನ್ನ ಯಾವ ಮಾತುಗಳ ಬಗ್ಗೆ ಕೂಡ ಅಷ್ಟು ಗಮನವನ್ನು ಕೊಡುತ್ತಿರಲಿಲ್ಲ. ಮೊದಮೊದಲು ನನಗೆ ಅನಿಸಿತು, 10 ವರ್ಷದ ಹಿಂದೆ ಮದುವೆಯಾಗಿ ಬಂದ ಅತ್ತಿಗೆಯನ್ನು ಎಲ್ಲರೂ ತುಂಬ ಹಚ್ಚಿಕೊಂಡಿರುತ್ತಾರೆ. ಮದುವೆಯಾದ ನಂತರ ಇದು ಕಡಿಮೆಯಾಗುತ್ತದೆ. ನರೇಂದ್ರ ಹಾಗೂ ಅವನ ಅತ್ತಿಗೆ ನಡುವಿನ ಸಂಬಂಧವು ನನಗೆ ಮದುವೆಯಾದ ನಂತರವೂ ಕಡಿಮೆಯಾದಂತೆ ತೋರಲಿಲ್ಲ. ಈಗ ನನಗೆ ಅನಿಸಿತು, ಅವರಿಬ್ಬರು ಕೇವಲ ಒಬ್ಬರಿಗೊಬ್ಬರು ಹಚ್ಚಿಕೊಂಡಿರದೆ ಅವರ ನಡುವೆ ಬೇರೆದೇ ಆದ ಸಂಬಂಧವಿತ್ತು ಎಂದು ನನಗೆ ತೋರಿತು. ನನ್ನ ಅಕ್ಕನೂ ಕೂಡ ಹಾಗೇ ಇದ್ದಳು. ಯಾರಾದರೂ ಅವಳನ್ನು ಒಮ್ಮೆ ನೋಡಿದರೆ ಅವಳಿಗೆ ಮಾರು ಹೋಗುವಷ್ಟು ಅವಳು ಸುಂದರವಾಗಿದ್ದಳು. ನನ್ನ ಗಂಡ ನರೇಂದ್ರನು ಕೂಡ ಅವಳ ಸೌಂದರ್ಯದ ಕಾರಣದಿಂದಾಗಿ ಅವಳಿಗೆ ಮಾರು ಹೋಗಿದ್ದನು. ನನಗೆ ಈಗ ನಂಬಿಕೆ ಬಂದಿತ್ತು. ಬೆಳಿಗ್ಗೆ ನಾನು ಎದ್ದಾಗ ನರೇಂದ್ರ ತನ್ನ ಅತ್ತಿಗೆಯ ಕೋಣೆಯಿಂದ ಹೊರಬರುತ್ತಿದ್ದನು. ನನ್ನನ್ನು ನೋಡುತ್ತಲೇ ಸೀದಾ ಕೋಣೆಯೊಳಗೆ ಬಂದು ಬಾತ್ರೂಮ್ ಒಳಗೆ ಹೋಗಿ ಲಾಕ್ ಮಾಡಿಕೊಂಡನು. ಇಷ್ಟೊಂದು ಬೆಳಿಗ್ಗೆ ನರೇಂದ್ರ ತನ್ನ ಅತ್ತಿಗೆ ಕೋಣೆಯಲ್ಲಿ ಏನು ಮಾಡಿ ಈಗ ಸ್ನಾನ ಮಾಡಲು ಬಾತ್ರೂಮಿಗೆ ಹೋಗಿದ್ದಾನೆ ಎಂದು ನನಗೆ ಅರ್ಥವಾಯಿತು. ಆಗ ನಾನು ಬಾತ್ರೂಮಿನ ಬಾಗಿಲನ್ನು ಬಡಿಯುತ್ತಾ ಹೇಳಿದೆ, ನರೇಂದ್ರ, ನೀನು ನನ್ನ ಅತ್ತಿಗೆ ಜೊತೆ ಇದೆಲ್ಲ ಮಾಡಬೇಕೆಂದಿದ್ದರೆ ನನ್ನೊಂದಿಗೆ ಮದುವೆಯಾಗಿ ನನ್ನ ಜೀವನವನ್ನು ಏಕೆ ಹಾಳು ಮಾಡಿದೆ? ನಾನು ಹಿಂದೆ ನನ್ನ ತವರಿಗೆ ಹೊರಟು ಹೋಗುತ್ತೇನೆ. ನನ್ನ ಮಾತನ್ನು ಕೇಳಿ ನರೇಂದ್ರ ಬಾತ್ರೂಮಿನ ಬಾಗಿಲನ್ನು ತೆರೆದನು. ಅವನು ಜೋರಾಗಿ ನನ್ನ ಕೆನ್ನೆಗೊಂದು ಬಾರಿಸಿದನು. ಈಗ ನನ್ನ ಕೋಪ ಕೂಡ ನೆತ್ತಿಗೇರಿತು. ನಾನು ಕೂಡ ನರೇಂದ್ರನಿಗೆ ಜೋರಾಗಿ ಬಾರಿಸಿದೆ. ಆಗ ನರೇಂದ್ರನು ನನ್ನ 2 ಕೈಗಳನ್ನು ಹಿಡಿದುಕೊಂಡು ಎಳೆಯುತ್ತಾ ಹಾಸಿಗೆ ಮೇಲೆ ಮಲಗಿಸಿದನು ಮತ್ತು ಹೇಳಿದನು, ರಚಿತಾ, ಇಂದು ಹೇಳಿದ್ದು ಹೇಳಾಯಿತು. ಮುಂದೆ ಎಂದಾದರೂ ನನ್ನ ಅತ್ತಿಗೆಯ ಬಗ್ಗೆ ಈ ರೀತಿ ಮಾತನಾಡಿದರೆ ನನ್ನಷ್ಟು ಕೆಟ್ಟವನು ಯಾರೂ ಇರುವುದಿಲ್ಲ. ನಾನು ಏನು ಹೇಳುವುದಕ್ಕಿಂತ ಮೊದಲೇ ಅವನು ಅಲ್ಮಾರಿಯಿಂದ ತನ್ನ ಬಟ್ಟೆಯನ್ನು ತೆಗೆದು ಕೋಣೆಯಿಂದ ಹೊರಕ್ಕೆ ಹಾಲ್ಗೆ ಹೊರಟು ಹೋದನು. ನಾನು ಹಾಗೆ ಹಾಸಿಗೆಯಲ್ಲಿ ಬಿದ್ದುಕೊಂಡಿದ್ದೆ. ಅವನು ನನ್ನನ್ನು ನೋಡಲು ಕೂಡ ಬರಲಿಲ್ಲ ಮತ್ತು ಬೆಳಗಿನ ತಿಂಡಿ ಮಾಡದೆ ಅವನು ಕೆಲಸಕ್ಕೆ ಹೊರಟು ಹೋದನು. ಅರ್ಧ ಗಂಟೆಯಲ್ಲಿ ನಾನು ಕೂಡ ನನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿದೆ ಮತ್ತು ನನ್ನ ತವರಿಗೆ ಹೊರಟು ಬಂದೆ. ನನ್ನ ಅಕ್ಕ ಎಲ್ಲಿಗೆ ಹೋಗುತ್ತಿದ್ದೆ ಎಂದು ಕೇಳಿದಳು. ನಾನೇನು ಮಾತನಾಡಲಿಲ್ಲ. ಇಷ್ಟರಲ್ಲಿ ನರೇಂದ್ರನಿಗೂ ಕೂಡ ಈ ವಿಷಯ ತಲುಪಿತು. ನಾನು ಬಸ್ ಸ್ಟ್ಯಾಂಡ್ನಿಂದ ಸೀದಾ ನನ್ನ ತವರಿನ ಬಸ್ಸನ್ನು ಹಿಡಿದೆ. ಸಂಜೆವರೆಗೂ ನನ್ನ ತವರಿಗೆ ಬಂದು ತಲುಪಿದೆ. ನರೇಂದ್ರ ನಿರಂತರವಾಗಿ ಕಾಲ್ ಮಾಡುತ್ತದೆ ಇದ್ದನು. ಆದರೆ ನಾನು ಅವನ ಕಾಲನ್ನು ರಿಸೀವ್ ಮಾಡಲಿಲ್ಲ. ನಾನು ಮನೆಗೆ ಬಂದು ತಲುಪುತ್ತಲೇ ನನ್ನ ಫೋನನ್ನು ಸ್ವಿಚ್ ಆಫ್ ಮಾಡಿದೆ ಮತ್ತು ನನ್ನ ಅಮ್ಮನಿಗೆ ಎಲ್ಲ ವಿಷಯವನ್ನು ಹೇಳಿ ಅಳತೊಡಗಿದೆ. ಅವಳು ಹೇಳಿದಳು, ರಚಿತಾ, ನೀನು ಮಾಡಿದ್ದು ಸರಿಯಾಗಿದೆ. ನೀನು ಇಲ್ಲಿಗದ್ದು ಒಳ್ಳೆಯದಾಯಿತು. ಈಗ ನರೇಂದ್ರನು ಅವಳ ಮನೆಯಿಂದ ಬೇರೆಯಾಗುವ ಆಣೆಯನ್ನು ಮಾಡಿದರೆ ಮಾತ್ರ ನೀನು ಅಲ್ಲಿಗೆ ಹೋಗಬೇಕು. ಅಷ್ಟಕ್ಕೂ ನರೇಂದ್ರನ ಬಳಿ ಯಾವುದಕ್ಕೂ ಕೊರತೆ ಇಲ್ಲ. ಗಾಂಧಿನಗರದಲ್ಲಿ ಅವನದೊಂದು ಫ್ಲ್ಯಾಟ್ ಇದೆ. ಅವನು ಮನೆಯವರಿಂದ ಬೇರೆಯಾಗಿ ನಿನ್ನೊಂದಿಗೆ ಇರುವುದಾದರೆ ಇರು. ನನ್ನ ಚಿಕ್ಕ ತಂಗಿ ಪಿಂಕಿ ಕೂಡ ನನ್ನನ್ನು ನೋಡಿ ತುಂಬ ಚಿಂತೆಗೊಳಗಾದಳು. ಅವಳ ಮದುವೆ ಕೂಡ ಆಗಿರಲಿಲ್ಲ. ನನ್ನ ಪರಿಸ್ಥಿತಿಯನ್ನು ನೋಡಿ ಈಗ ಅವಳು ಕೂಡ ಗಂಡನ ಮನೆಯೆಂದರೆ ಹೆದರತೊಡಗಿದಳು. ನನ್ನ ತಮ್ಮ ರೋಹಿತ್ ಕೂಡ ಜಾಬ್ನಿಂದ ಮರಳಿ ಬಂದಾಗ ನಾನು ಮನೆಗೆ ಬಂದಿರುವುದನ್ನು ನೋಡಿ ತುಂಬ ಚಿಂತೆಗೊಳಗಾದನು. ಆಗ ಎಲ್ಲರೂ ನಾವು ಒಟ್ಟಿಗೆ ಊಟಕ್ಕೆ ಕುಳಿತೆವು. ನಾನು ಈಗಷ್ಟೇ ಫೋನ್ ಆನ್ ಮಾಡಿದ್ದೆ. ಮತ್ತೆ ನರೇಂದ್ರನ ಫೋನ್ ಬರಲು ಶುರುವಾಯಿತು. ಆಗ ಅಮ್ಮ ಸಿಟ್ಟಿನಿಂದ ಹೇಳಿದಳು, ನೀನು ಫೋನ್ ನನಗೆ ಕೊಡು, ನಾನು ಆ ದುಷ್ಟನೊಂದಿಗೆ ಮಾತನಾಡುತ್ತೇನೆ. ಆದರೆ ನಾನು ಅಮ್ಮನಿಗೆ ಫೋನ್ ಕೊಡಲಿಲ್ಲ. ಊಟ ಮುಗಿಸಿಕೊಂಡು ನನ್ನ ಕೋಣೆಗೆ ಬಂದೆ. ನಾನು ಈಗ ಫೋನ್ ರಿಸೀವ್ ಮಾಡಿದೆ. ಆಗ ನರೇಂದ್ರ ಹೇಳಿದ, ರಚಿತಾ, ನೀನು ನಿನ್ನ ಇಷ್ಟದಂತೆ ಮನೆಯನ್ನು ಬಿಟ್ಟು ಹೋಗಿದ್ಯಾ ಎಂದ ಮೇಲೆ ನೀನು ನಿನ್ನಿಷ್ಟದಂತೆ ನನ್ನ ಮನೆಗೆ ಮರಳಿ ಬರಬೇಕು. ನರೇಂದ್ರನ ಈ ಧಂಕಿ ಮಾತುಗಳನ್ನು ಕೇಳಿ ನನ್ನ ಸಿಟ್ಟು ಈಗ ಮತ್ತೆ ನೆತ್ತಿಗೇರಿತು. ಆಗ ನಾನು ಹೇಳಿದೆ, ನೀನು ನನ್ನನ್ನು ಕರೆದುಕೊಂಡು ಹೋಗಲು ಏಕೆ ಬರುತ್ತೀಯಾ? ನಿನಗೆ ಇದೇ ಇಷ್ಟವಿತ್ತಲ್ಲವೇ? ನೀನು ಆ ಹೆಂಗಸಿನ ಜೊತೆಗೆ ಮಜಾ ಮಾಡು. ನೀನು ನನ್ನನ್ನು ಕರೆದುಕೊಂಡು ಹೋಗಲು ಬಂದರೂ ಕೂಡ ನಾನು ಆ ಮನೆಯಲ್ಲಿ ಮತ್ತೊಮ್ಮೆ ಕಾಲಿಡುವುದಿಲ್ಲ. ಇದಾಗಿ 3 ತಿಂಗಳು ಕಳೆದು ಹೋಗಿತ್ತು. ನಾನು ನರೇಂದ್ರನಿಗಾಗಿ ಕಾಯುತ್ತಲೇ ಇದ್ದೆ.
ಒಂದು ವೇಳೆ ಅವನಿಗೆ ತನ್ನ ತಪ್ಪಿನ ಅರಿವಾಗಿದ್ದರೆ ನಾನು ಓಡುತ್ತಾ ಅವನ ಬಳಿ ಹೋಗುತ್ತಿದ್ದೆ. ಆದರೆ ಹಾಗೇನೂ ಆಗಲಿಲ್ಲ. ನಾನು ನಿರಂತರವಾಗಿ ಅವನಿಗಾಗಿ ಕಾಯತೊಡಗಿದೆ. ಈ 3 ತಿಂಗಳಲ್ಲಿ ಅವನು ಒಮ್ಮೆಯೂ ನನಗೆ ಫೋನ್ ಮಾಡಿರಲಿಲ್ಲ. ಈಗ ನರೇಂದ್ರ ನನ್ನನ್ನು ಮರೆತು ಹೋಗಿದ್ದಾನೆ ಎಂದು ನನಗೆ ಅರ್ಥವಾಗಿತ್ತು. ಈಗ ಅವನಿಗೆ ನನ್ನ ಅವಶ್ಯಕತೆಯೂ ಇಲ್ಲ ಎಂದು ನನಗೆ ತಿಳಿಯಿತು. ಅವನ ಬಳಿ ಅಷ್ಟೊಂದು ಸುಂದರವಾದ ಹುಡುಗಿ ಇದ್ದಾಳೆ ಅಂದ ಮೇಲೆ ಅವನಿಗೇಕೆ ನನ್ನಂಥ ಸಾಧಾರಣ ಹುಡುಗಿ ನೆನಪು ಆಗ್ತಾಳೆ? ಅವನಿಗೆ ಅವಶ್ಯಕತೆಯಾದರೂ ಏನಿತ್ತು? ಈಗ ನರೇಂದ್ರನ ವಿಷಯವಾಗಿ ನಾನು ತುಂಬ ನಿರಾಶೆಯಾದೆ. ನನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ನನ್ನ ತವರು ಮನೆಯವರಿಗೂ ಕೂಡ ತುಂಬ ದುಃಖವಾಯಿತು. ಮನೆಯಲ್ಲಿ ಕೆಲಸ ಹೆಚ್ಚುತ್ತಾ ಸಾಗಿತು. ಈಗ ಪಿಂಕಿಯ ಮದುವೆಗೆ ಕೇವಲ 2 ತಿಂಗಳು ಬಾಕಿ ಉಳಿದಿತ್ತು. ನನ್ನ ತಂದೆಯೂ ಕೂಡ ರಜೆಯನ್ನು ತೆಗೆದುಕೊಂಡು ಪಿಂಕಿಯ ಮದುವೆಗಾಗಿ ಊರಿಗೆ ಬಂದಿದ್ದರು. ಅವರು ನನ್ನಲ್ಲಿ ಹೇಳಿದರು, ಪಿಂಕಿಯ ಮದುವೆ ಮುಗಿದ ಮೇಲೆ ನಾನು ನಿನ್ನ ಗಂಡನ ಮನೆಗೆ ಹೋಗಿ ಮಾತನಾಡುತ್ತೇನೆ. ಒಂದು ವೇಳೆ ಅವರು ನಿನ್ನನ್ನು ಮನೆಗೆ ಕರೆದುಕೊಂಡು ಹೋಗಲು ತಯಾರಾಗಿ ಆಗಲಿಲ್ಲವೆಂದರೆ ಅವರ ಮೇಲೆ ವರದಕ್ಷಿಣೆ ಕಿರುಕುಳದ ಕೇಸ್ ದಾಖಲಿಸೋಣ. ಆದರೆ ಹಾಗೆ ಮಾಡಲು ನನಗೆ ಇಷ್ಟವಿರಲಿಲ್ಲ. ಅದರಿಂದ ಪಿಂಕಿಯ ಮದುವೆ ದಿನ ಹತ್ತಿರ ಬರುತ್ತಿದ್ದಂತೆ ನನ್ನ ಹೃದಯ ಬಡಿತ ಕೂಡ ಹೆಚ್ಚಾಗತೊಡಗಿತು. ನಾನು ತವರು ಮನೆಗೆ ಬಂದು 5 ತಿಂಗಳು ಕಳೆದು ಹೋಗಿತ್ತು. ಪಿಂಕಿಯ ಮದುವೆಗೆ ಕೇವಲ 20 ದಿನಗಳು ಬಾಕಿದ್ದವು. ಮದುವೆ ಕಾರ್ಡ್ ಕೂಡ ಪ್ರಿಂಟ್ ಆಗಿತ್ತು. ಒಂದು ದಿನ ನಾನು ನರೇಂದ್ರನಿಗೆ ಕಾಲ್ ಮಾಡಿದೆ ಮತ್ತು ಹೇಳಿದೆ, ನರೇಂದ್ರ, ನೀನು ಪಿಂಕಿಯ ಮದುವೆಗೆ ಬರುವುದಿಲ್ಲವೇ? ಆಗ ನರೇಂದ್ರ ಹೇಳಿದನು, ನನಗೆ ಇಲ್ಲಿಯವರೆಗೂ ಯಾರ ಮದುವೆ ಎಂದೇ ಗೊತ್ತಿಲ್ಲ. ಯಾವಾಗ ಮದುವೆ ಎಂಬುದು ಕೂಡ ಗೊತ್ತಿಲ್ಲ. 6ನೇ ತಾರೀಕಿಗೆ ಪಿಂಕಿ ಮದುವೆ ಇದೆ ಎಂದು ನಾನು ಹೇಳಿದಾಗ ನರೇಂದ್ರ ಹೇಳಿದನು, ಆದರೆ ನಿನ್ನ ಮನೆಯಿಂದ ಯಾರೂ ಇಲ್ಲಿಯವರೆಗೆ ಮದುವೆ ಕಾರ್ಡನ್ನೇ ನೀಡಿಲ್ಲ ಎಂದಾಗ ನಾನು ಹೇಳಿದೆ, ನೀನು ಈ ಮನೆಯ ಅಳಿಯ. ನಿನಗೆ ಕಾರ್ಡ್ ನೀಡದಿದ್ದರೂ ಈ ಮನೆಯ ಮದುವೆಗೆ ಬರುವ ಹಕ್ಕು ನಿನಗಿದೆ. ಆಗ ನರೇಂದ್ರ ಹೇಳಿದ, ನಿನ್ನ ಮನೆಯವರು ನನ್ನನ್ನು ಅಳಿಯ ಎಂದು ತಿಳಿದುಕೊಂಡರೆ ಅವರು ಅವಶ್ಯವಾಗಿ ನನಗೆ ಮದುವೆ ಕಾರ್ಡನ್ನು ಮುಟ್ಟಿಸುತ್ತಿದ್ದರು. ಆದರೆ ನಿನ್ನ ಅಪ್ಪನಾಗಲಿ ಅಮ್ಮನಾಗಲಿ ನನಗೆ ಕಾಲ್ ಮಾಡಿ ಹೇಳಲಿಲ್ಲ. ಆಗ ನಾನು ಹೇಳಿದೆ, ನಾನೇ ನಿನಗೆ ಮದುವೆಗೆ ಬರಲು ಹೇಳುತ್ತಿದ್ದೇನೆ. ಇಷ್ಟು ಸಾಕಲ್ಲವೇ? ಆಯಿತು, ನಾನು ಮದುವೆ ದಿನ ಅಲ್ಲಿಗೆ ಬಂದು ತಲುಪುತ್ತೇನೆ ಎಂದು ನರೇಂದ್ರ ಫೋನ್ ಇಟ್ಟನು. ಪಿಂಕಿಯ ಮದುವೆ ದಿನ ನಾನು ಗುಲಾಬಿ ಬಣ್ಣದ ಸೀರೆಯನ್ನು ತೊಟ್ಟಿದ್ದೆ. ಈ ಸೀರೆಯನ್ನು ನನಗೆ ನರೇಂದ್ರನೇ ಗಿಫ್ಟ್ ನೀಡಿದನು. ಎಲ್ಲ ಸೀರೆಗಿಂತಲೂ ಇದು ನನಗೆ ತುಂಬ ಇಷ್ಟವಾಗಿತ್ತು. ನರೇಂದ್ರ ಮಧ್ಯಾಹ್ನ ಆಗುವವರೆಗೆ ತವರು ಮನೆಗೆ ಬರುತ್ತಾರೆ. ಆನಂತರ ಮದುವೆ ದಿಬ್ಬನ ಹೊರಟು ಹೋದ ಮೇಲೆ ಇಂದು ರಾತ್ರಿ ಇಲ್ಲಿಯೇ ಉಳಿದುಕೊಳ್ಳುತ್ತಾರೆ ಎಂದು ನಾನು ಅಂದುಕೊಂಡೆ. ಇಡೀ ರಾತ್ರಿ ನನ್ನ ಜೊತೆಗಿದ್ದ ನಂತರ ಅವನು ನನ್ನ ಹಿಡಿತದಲ್ಲಿ ಇರುತ್ತಾನೆ. ನಾನು ನರೇಂದ್ರನಿಗೆ ಕಾಲ್ ಮಾಡಿದೆ, ಆದರೆ ಅವನಿಂದ ಯಾವುದೇ ಉತ್ತರ ಬರಲಿಲ್ಲ. ಸಂಜೆ ಆಯಿತು, ನರೇಂದ್ರನು ಬರಲಿಲ್ಲ. ಅವನ ಫೋನ್ ಕೂಡ ಬರಲಿಲ್ಲ. ನಾನೀಗ ತುಂಬ ಒಂಟಿಯಾದಂಥ ಆದೆ. ತುಂಬ ಹೊತ್ತಾದ ಮೇಲೆ ರಾತ್ರಿಯ ನಂತರ ಪಿಂಕಿ ಖುಷಿಯಿಂದ ತವರು ಮನೆಯಿಂದ ಬೀಳ್ಕೊಟ್ಟಳು. ತುಂಬ ದುಃಖದಿಂದ ನಾನು ಅವಳನ್ನು ಅಪ್ಪಿಕೊಂಡು ಅಳತೊಡಗಿದೆ. ಆದರೆ ನಾನು ಪಿಂಕಿಯು ತವರು ಮನೆಗೆ ಹೊರಟು ಹೋಗುತ್ತಿದ್ದಾಳೆ ಎಂದು ಅಳುತ್ತಿದ್ದೇನೆ ಎಂದು ನನ್ನ ಮನೆಯವರಿಗೆ ಅನಿಸಿತು. ಆದರೆ ನಾನು ಈ ಸಮಯದಲ್ಲಿ ನನ್ನ ಹಣೆಬರಹವನ್ನು ನೆನೆದು ಅಳುತ್ತಿದ್ದೆ. ರಾತ್ರಿ ತುಂಬ ಹೊತ್ತಿನ ನಂತರ ಮಲಗಿ ಬೆಳಿಗ್ಗೆ ಬೇಗ ಎದ್ದವಳೇ ನಾನು ತಯಾರಾಗಿ ಅಮ್ಮನಲ್ಲಿ, ಅಮ್ಮ, ನಾನು ಇಂದೇ ನನ್ನ ಗಂಡನ ಮನೆಗೆ ಹೊರಟು ಹೋಗುತ್ತಿದ್ದೇನೆ. ಆಗ ಅಮ್ಮ ಸಿಟ್ಟಿನಿಂದ ಹೇಳಿದಳು, ಆ ಮನುಷ್ಯನಿಗೆ ನಿನ್ನ ತಂಗಿಯ ಮದುವೆಗೆ ಬರಲು ಆಗಲಿಲ್ಲ ಅಂದ ಮೇಲೆ ನಿನಗಾಗಿ ಅವನ ಬಳಿ ಸಮಯ ಎಲ್ಲಿರಬೇಕು? ನೀನು ಇನ್ನು ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡು. ನಿನ್ನ ತಂದೆ ಪೊಲೀಸ್ ವಿಭಾಗದಲ್ಲಿ ಒಂದು ಮಾಮೂಲಿ ಕಾನ್ಸ್ಟೇಬಲ್. ಆದರೆ ಏನಾಯಿತು? ಅವರು ನರೇಂದ್ರ ಹಾಗೂ ಅವರ ಮನೆಯವರನ್ನು ಬಿಡುವುದಿಲ್ಲ. ಅಪ್ಪನಿಗೂ ಕೂಡ ನಾನು ಗಂಡನ ಮನೆಗೆ ಹೋಗುತ್ತಿದ್ದೇನೆ ಎಂದು ಗೊತ್ತಾದ ತಕ್ಷಣ ಅವರು ಕೂಡ ಸಿಟ್ಟು ಮಾಡಿಕೊಂಡರು. ನನ್ನ ಗಂಡನ ಮನೆಗೆ ಹೋಗುವುದೇ ಬೇಡ ಎಂದು ಹೇಳಿದರು. ನಾನು ಆದಷ್ಟು ನರೇಂದ್ರನಿಗೆ ಫೋನ್ ಮೇಲೆ ಫೋನ್ ಮಾಡುತ್ತಿದ್ದೆ. ಅವನ ಫೋನ್ ಈಗಲೂ ಕೂಡ ಸ್ವಿಚ್ ಆಫ್ ಬರುತ್ತಿತ್ತು. ರಾತ್ರಿ ನಾನು ಬೇಜಾರಾಗಿ ಹೋಗಿ ಮಲಗಿಕೊಂಡೆ. ಈಗ ನರೇಂದ್ರನ ಕಡೆಯಿಂದ ನನಗೆ ಯಾವುದೇ ಭರವಸೆ ಉಳಿದಿರಲಿಲ್ಲ. ಆದಷ್ಟು ಬೇಗ ನನ್ನ ಹಾಗೂ ನರೇಂದ್ರನ ನಡುವಿನ ಸಂಬಂಧ ಮುಗಿದು ಹೋಗುತ್ತದೆ ಎಂದು ನನಗೆ ಈಗ ಅನಿಸುತ್ತಿತ್ತು. ಆಗ ತಕ್ಷಣ ಆಕಸ್ಮಿಕವಾಗಿ ನನ್ನ ಫೋನ್ ರಿಂಗ್ ಆಯಿತು.
ಅದು ನರೇಂದ್ರನ ಫೋನ್ ಆಗಿತ್ತು. ನಾನು ತಕ್ಷಣ ಫೋನ್ ಎತ್ತಿಕೊಂಡೆ. ಆ ಕಡೆಯಿಂದ ನರೇಂದ್ರ ಮಾತನಾಡುತ್ತಿದ್ದ. ಅಳುತ್ತಾ ಹೇಳಿದನು, ರಚಿತಾ, ಎಲ್ಲವೂ ಮುಗಿದು ಹೋಯಿತು. ಆಗ ನಾನು ಹೇಳಿದೆ, ಈಗಲೇ ಯಾವುದು ಮುಗಿದಿಲ್ಲ. ನೀನು ನಮ್ಮ ಮನೆಗೆ ಬಂದು ನನ್ನನ್ನು ಕರೆದುಕೊಂಡು ಹೋದರೆ ಈಗಲೂ ನಮ್ಮ ಸಂಬಂಧ ಉಳಿಸಲು ಸಾಧ್ಯ. ಆಗ ನರೇಂದ್ರ ಹೇಳಿದನು, ನಾನು ನಮ್ಮ ಸಂಬಂಧದ ಬಗ್ಗೆ ಮಾತನಾಡುತ್ತಿಲ್ಲ. ಇಷ್ಟು ಹೇಳಿ ನರೇಂದ್ರ ಮತ್ತೊಮ್ಮೆ ಅಳತೊಡಗಿದನು. ಆಗ ನಾನು ಹೇಳಿದೆ, ನರೇಂದ್ರ, ಏನು ವಿಷಯ? ನೀನೇಕೆ ಇಷ್ಟೊಂದು ಅಳುತ್ತಿದ್ದೀಯಾ? ಇಂದು ರಾತ್ರಿ ಅಣ್ಣ ಹಾಗೂ ಅತ್ತಿಗೆ ಆಕ್ಸಿಡೆಂಟ್ ಆಗಿದೆ. ಅಣ್ಣ ಸ್ಪಾಟ್ನಲ್ಲಿ ಡೆತ್ ಆಗಿದ್ದಾರೆ. ಅತ್ತಿಗೆ ಈಗಲೂ ಸಾವು ಬದುಕಿನ ನಡುವೆ ಹಾಸ್ಪಿಟಲ್ನಲ್ಲಿ ಹೋರಾಡುತ್ತಿದ್ದಾರೆ. ನರೇಂದ್ರನ ಈ ಮಾತು ಕೇಳಿ ನನಗೆ ಪ್ರಜ್ಞೆ ತಪ್ಪಿದಂತೆ ಆಯಿತು. ನಾನು ಮನೆಯಲ್ಲಿ ಈ ವಿಷಯವನ್ನು ಹೇಳಿದಾಗ ಎಲ್ಲರೂ ಆಘಾತಕ್ಕೊಳಗಾದರು. ನನ್ನಿಂದಾಗಿ ನರೇಂದ್ರನ ಅಣ್ಣ ಹಾಗೂ ಅತ್ತಿಗೆಯನ್ನು ನಮ್ಮ ಮನೆಯವರು ದ್ವೇಷ ಮಾಡುತ್ತಿದ್ದರು. ನನ್ನ ಬಾಯಿಂದ ಇಬ್ಬರ ಆಕ್ಸಿಡೆಂಟ್ ಬಗ್ಗೆ ನಾನು ಹೇಳಿದಾಗ ಅವರೆಲ್ಲರ ದ್ವೇಷ ಕೊನೆಯಾಯಿತು. ತಕ್ಷಣ ಅಪ್ಪ ನನ್ನ ತಮ್ಮ ರೋಹಿತ್ನನ್ನು ಕರೆದು ಹಾಸ್ಪಿಟಲ್ಗೆ ಹೋಗಲು ಗಾಡಿ ಬುಕ್ ಮಾಡಲು ಹೇಳಿದರು. ಬೆಳಗಿನ 4 ಗಂಟೆಯವರೆಗೆ ನಾವು ಹಾಸ್ಪಿಟಲ್ಗೆ ಬಂದು ತಲುಪಿದ್ದೆವು. ನನ್ನ ಅಕ್ಕ ದೀಪಿಕಾಳ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿತ್ತು. ನನ್ನ ಭಾವ ಮತ್ತು ಅಕ್ಕನಿಗೆ ಮಕ್ಕಳಾಗಿರಲಿಲ್ಲ. ಅವರು ಬೇರೆ ಎಲ್ಲ ಹಾಸ್ಪಿಟಲ್ ಔಷಧಿ ಮಾಡುವುದರ ಜೊತೆಗೆ ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ಭೇಟಿ ನೀಡುತ್ತಿದ್ದರು. ನಮಗೆ ಮಕ್ಕಳಾಗಲಿ ಎಂದು ಹರಕೆ ಹೊತ್ತುಕೊಳ್ಳುತ್ತಿದ್ದರು. 2 ದಿನಗಳ ಹಿಂದಷ್ಟೇ ಅವರಿಬ್ಬರು ಹತ್ತಿರದಲ್ಲಿರುವ ಬಾಲಾಜಿ ದರ್ಶನಕ್ಕೆ ಹೊರಟಿದ್ದರು. ಮರಳಿ ಬರುವಾಗ ಅವರ ಕಾರಿನ ಆಕ್ಸಿಡೆಂಟ್ ಆಗಿತ್ತು. ಸ್ಥಳದಲ್ಲಿಯೇ ನನ್ನ ಭಾವ ಮೃತಪಟ್ಟರು ಮತ್ತು ನಿನ್ನೆ ಅವರ ಪೋಸ್ಟ್ ಮಾರ್ಟಮ್ ಆಗಿ ಅಂತಿಮ ಸಂಸ್ಕಾರ ಕೂಡ ನಡೆದಿದೆ. ಅಕ್ಕ ಈಗಲೂ ಕೋಮಾದಲ್ಲಿದ್ದಳು. ಇಲ್ಲಿಯವರೆಗೂ ಅಕ್ಕನ ಚಿಕಿತ್ಸೆ ನಡೆಯುತ್ತಿತ್ತು. ನನ್ನ ತವರಿನವರು ಈಗ ಹಾಸ್ಪಿಟಲ್ಗೆ ತಲುಪಿದರು. ಈಗ ಅಕ್ಕ ಕೇವಲ ನನ್ನ ಭರವಸೆಯ ಮೇಲೆ ಬದುಕಿದಳು. ನಾನು ಪ್ರತಿದಿನ ನನ್ನ ಅಕ್ಕನ ಸೇವೆ ಮಾಡುತ್ತಾ ಹಾಸ್ಪಿಟಲ್ನಲ್ಲಿ ಇರಬೇಕಾಯಿತು. ನರೇಂದ್ರ ಬೆಳಗಾಗುತ್ತಿದ್ದಂತೆ ಕೆಲಸಕ್ಕೆ ಹೋಗುತ್ತಿದ್ದರು ಮತ್ತು ಸಂಜೆ ಮರಳಿ ಬರುವಾಗ ಹಾಸ್ಪಿಟಲ್ಗೆ ಭೇಟಿ ನೀಡಿ ಮನೆಗೆ ಬರುತ್ತಿದ್ದರು. ನಾನು ಹಾಸ್ಪಿಟಲ್ನಲ್ಲಿ ಇದ್ದು ಹಗಲು ರಾತ್ರಿ ನನ್ನ ಅಕ್ಕನ ಸೇವೆಯಲ್ಲಿ ತೊಡಗಿದ್ದೆ. ಇದರ ಮಧ್ಯದಲ್ಲಿ ನರೇಂದ್ರನ ವರ್ತನೆ ಕೂಡ ಬದಲಾಗಿತ್ತು. ಅವನು ನನ್ನನ್ನು ಈಗ ತುಂಬ ಪ್ರೀತಿಸುತ್ತಿದ್ದನು. ನಾನು ಆಸ್ಪತ್ರೆಯಲ್ಲಿದ್ದು ಸುಮಾರು 1 ತಿಂಗಳಾಗುತ್ತಾ ಬಂದಿತ್ತು. ಈಗ ಹಾಸ್ಪಿಟಲ್ ನನ್ನ ಮನೆಯಾಗಿತ್ತು. ಈ ಮಧ್ಯೆ ನನ್ನ ಅಕ್ಕನ ಆರೋಗ್ಯದಲ್ಲಿ ತುಂಬ ಸುಧಾರಣೆಯಾಯಿತು. ಅವಳಿಗೆ ಈಗ ಪ್ರಜ್ಞೆ ಕೂಡ ಬಂದಿತ್ತು. ಅವಳಿಗೆ ತನ್ನ ಗಂಡನ ಸಾವಾಗಿದೆ ಎಂದು ಕೂಡ ಈಗ ಅರಿವಾಗಿತ್ತು. ಆದರೆ ಯಾರಲ್ಲಿಯೂ ಏನನ್ನೂ ಹೇಳಿಕೊಳ್ಳುವ ಪರಿಸ್ಥಿತಿಯಲ್ಲಿ ಅವಳು ಇರಲಿಲ್ಲ. 2 ತಿಂಗಳ ನಂತರ ಡಾಕ್ಟರ್ ಅವಳಿಗೆ ಡಿಸ್ಚಾರ್ಜ್ ಮಾಡಿದರು. ನನ್ನ ಅಕ್ಕ ಮನೆಗೆ ಬಂದಳು. ನನ್ನ ಗಂಡನ ಮನೆಯಲ್ಲಿ ಅತ್ತೆ ಮಾವ ಇಬ್ಬರೂ ಇರಲಿಲ್ಲ. ನಾನು ಮದುವೆಯಾಗಿ ಗಂಡನ ಮನೆಗೆ ಬಂದಾಗ ಆ ಮನೆಯಲ್ಲಿ ಕೇವಲ 3 ಜನ ಇರುತ್ತಿದ್ದರು. ನರೇಂದ್ರ ಹಾಗೂ ಅವನ ಅಣ್ಣ, ಅತ್ತಿಗೆ. ನನ್ನ ಅಕ್ಕ ದೀಪಿಕಾಳೆ ಈ ಮನೆಯ ಮಾಲೀಕಿಯಾಗಿದ್ದಳು. ಮನೆಯ ಎಲ್ಲ ಕೆಲಸಗಳು ಅವಳ ಮೇಲೂ ಉಸ್ತುವಾರಿಯಲ್ಲಿ ನಡೆಯುತ್ತಿತ್ತು. ಈಗ ಅವಳೇ ತುಂಬ ಅಸಹಾಯಕಳಾಗಿದ್ದಳು. ನಾನೇ ಅವಳನ್ನು ನೋಡಿಕೊಳ್ಳಬೇಕಾಗಿತ್ತು. ಹೀಗೆ 3 ತಿಂಗಳು ಕಳೆಯಿತು. ನನ್ನ ಅಕ್ಕನ ಆರೋಗ್ಯದಲ್ಲಿ ಈಗ ತುಂಬ ಬದಲಾವಣೆಗಳು ಆದವು. ಅವಳೀಗ ದಷ್ಟಪುಷ್ಟಳಾಗತೊಡಗಿದಳು. ಆದರೆ ಈಗಲೂ ಕೂಡ ಅವಳು ಯಾರೊಂದಿಗೂ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಅಕ್ಕನ ತವರು ಮನೆಯಲ್ಲಿ ಯಾರೂ ಇರಲಿಲ್ಲ. ಆದರೆ ಅದರಿಂದಾಗಿ ಅವಳ ಎಲ್ಲ ಕೆಲಸಗಳನ್ನು ನಾನೇ ಮಾಡಬೇಕಾಗಿತ್ತು. ಈ ಮಧ್ಯದಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ಎಂದು ತಿಳಿಯಿತು. ಎಲ್ಲಕ್ಕೂ ಮೊದಲಾಗಿ ಈ ವಿಷಯವನ್ನು ನಾನು ನರೇಂದ್ರನಲ್ಲಿ ಹೇಳಿದೆ. ಅವನು ತುಂಬ ಖುಷಿಯಾದನು. ಎಲ್ಲಕ್ಕೂ ಮೊದಲು ಅವನು ತನ್ನ ಅತ್ತಿಗೆಯ ಬಳಿ ಹೋಗಿ ಅವರ ಕೈಗಳನ್ನು ಚುಂಬಿಸುತ್ತಾ ಅವರಿಗೆ ವಿಷಯವನ್ನು ತಿಳಿಸಿದನು. ಅವಳು ಏನನ್ನೂ ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಅವಳ ಮುಖದಲ್ಲಿ ಮಂದಹಾಸವಿತ್ತು. ಇದರ ಅರ್ಥ ಅವಳು ಕೂಡ ನಾನು ಪ್ರೆಗ್ನೆಂಟ್ ಆಗಿದ್ದರಿಂದ ತುಂಬ ಖುಷಿಯಾಗಿದ್ದಳು. ಹೀಗೆ ಸಮಯ ಕಳೆಯುತ್ತಾ ನನ್ನ 8ನೇ ತಿಂಗಳು ಪ್ರಾರಂಭವಾಯಿತು. ಈ ಮಧ್ಯದಲ್ಲಿ ನಾನು ಮತ್ತೊಮ್ಮೆ ನರೇಂದ್ರನು ತನ್ನ ಅತ್ತಿಗೆಗೆ ಹತ್ತಿರವಾಗುತ್ತಿರುವುದನ್ನು ಗಮನಿಸಿದೆ. ನನ್ನ ಪ್ರೆಗ್ನೆಂಟ್ನ ಪರಿಸ್ಥಿತಿ ಯಾವ ರೀತಿ ಇತ್ತು ಎಂದರೆ ನಾನು ಮನೆಯ ಎಲ್ಲ ಕೆಲಸವನ್ನು ಕೂಡ ಮಾಡಲು ಆಗುತ್ತಿರಲಿಲ್ಲ. ಮತ್ತೊಂದು ಕಡೆ ನರೇಂದ್ರನು ಡ್ಯೂಟಿಗೆ ಹೋದ ನಂತರ ಹೆಚ್ಚಿನ ಸಮಯವನ್ನು ನನ್ನ ಕೋಣೆಯಲ್ಲಿ ಕಳೆಯುತ್ತಿದ್ದೆ. ರಾತ್ರಿ ನರೇಂದ್ರನು ಕೆಲಸದಿಂದ ಮರಳಿ ಬರುವಾಗ ನನಗಾಗಿ ಊಟ ಹಾಗೂ ಅತ್ತಿಗೆಗಾಗಿ ಜ್ಯೂಸನ್ನು ಪಾರ್ಸೆಲ್ ತರುತ್ತಿದ್ದನು. ನಾನೇ ಸ್ವತಃ ಹೋಗಿ ಅಕ್ಕನಿಗೆ ಜ್ಯೂಸ್ ಕೊಡಿಸುತ್ತಿದ್ದೆ.
ನಂತರ ನನ್ನ ಕೋಣೆಗೆ ಬಂದು ನಾನು ಮತ್ತು ನರೇಂದ್ರ ಇಬ್ಬರು ಊಟ ಮಾಡಿ ಮಲಗುತ್ತಿದ್ದೆವು. ನಾನು ಬೆಳಿಗ್ಗೆ ತುಂಬ ತಡವಾಗಿ ಹೇಳುತ್ತಿದ್ದೆ. ಅಲ್ಲಿಯವರೆಗೂ ನರೇಂದ್ರನು ತಿಂಡಿಯನ್ನು ರೆಡಿ ಮಾಡುತ್ತಿದ್ದನು. ನನ್ನ ಜೊತೆ ಬೆಳಿಗ್ಗೆ ತಿಂಡಿ ಮಾಡಿದ ನಂತರ ನರೇಂದ್ರ ತನ್ನ ಡ್ಯೂಟಿಗೆ ಹೊರಟು ಹೋಗುತ್ತಿದ್ದನು. ಒಂದು ದಿನ ಹೊಟ್ಟೆ ನೋವಾಗಿದ್ದರಿಂದ ನನಗೆ ಬೇಗ ಎಚ್ಚರವಾಯಿತು. ನಾನು ಇನ್ನೂ ನಿದ್ದೆ ಮಾಡುತ್ತಿದ್ದೇನೆ ಎಂದು ನರೇಂದ್ರನಿಗೆ ಅನಿಸಿತು. ಅವನು ಎದ್ದು ಕೋಣೆಯಿಂದ ಹೊರಕ್ಕೆ ಬಂದನು. ನನಗೆ ಯಾಕೋ ಗೊತ್ತಿಲ್ಲ, ನಾನು ಕೂಡ ಸುಮ್ಮನೆ ಅವನ ಹಿಂದೆ ಕೋಣೆಯಿಂದ ಹೊರಬಂದೆ. ನರೇಂದ್ರ ಸೀದಾ ತನ್ನ ಅತ್ತಿಗೆಯ ಕೋಣೆಗೆ ಹೋದನು ಮತ್ತು ಬಾಗಿಲನ್ನು ಬಂದ್ ಮಾಡಿಕೊಂಡನು. ನಾನು ನರೇಂದ್ರನ ಈ ಕೆಲಸದಿಂದಾಗಿ ತುಂಬ ಚಿಂತೆಗೊಳಗಾದೆ. ನಾನು ತುಂಬ ಹೊತ್ತು ಅಲ್ಲಿ ನಿಂತುಕೊಂಡಿದ್ದೆ. ಆನಂತರ ಸುಮ್ಮನೆ ಬಂದು ನನ್ನ ಹಾಸಿಗೆಯಲ್ಲಿ ಮಲಗಿಕೊಂಡೆ. 20 ನಿಮಿಷದ ನಂತರ ನರೇಂದ್ರ ಅಲ್ಲಿಂದ ಬಂದು ನನ್ನ ಬಳಿ ಮಲಗಿಕೊಂಡನು. ನನಗೆ ನರೇಂದ್ರನ ಈ ಹುಚ್ಚುತನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ನನ್ನ ಅಕ್ಕ ಈ ಮೊದಲು ಆರಾಮಾಗಿ ಇರುವಾಗಲೂ ಕೂಡ ನರೇಂದ್ರ ಹೀಗೆ ಮಾಡುತ್ತಿದ್ದನು. ಈಗಂತೂ ಅವಳು ಕೋಮಾದಲ್ಲಿ ಇದ್ದವರಂತೆ ಹಾಸಿಗೆಯಲ್ಲಿ ಬಿದ್ದುಕೊಂಡಿರುತ್ತಾಳೆ. ಅಂದ ಮೇಲೆ ಈಗಲೂ ನರೇಂದ್ರ ಅವಳೊಂದಿಗೆ ಕೋಣೆ ಬಂದ್ ಮಾಡಿಕೊಂಡು ಏನ್ ಮಾಡ್ತಾನೆ? ಇದರ ಅರ್ಥ ದೀಪಿಕಾ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಾಳೆ. ನನಗೊಂದು ಅರ್ಥವಾಗುತ್ತಿಲ್ಲ. ಅವರಿಬ್ಬರ ನಾಟಕ ಮಾಡುತ್ತಿದ್ದಾರೆ. ಏಕೆಂದರೆ ನನ್ನ ದೃಷ್ಟಿಯಲ್ಲಿ ಅವರಿಬ್ಬರ ಹುಚ್ಚಾಟ ನನ್ನ ಮುಂದೆ ಮರೆಮಾಚಲೆಂದೇ ಹೀಗೆ ಮಾಡುತ್ತಿದ್ದಾರೆ. ಅಂಗವಿಕಲೆ ಎನ್ನುವ ನೆಪದಲ್ಲಿ ಅತ್ತಿಗೆ ಹಾಗೂ ಮೈದುನನ ರೊಮ್ಯಾನ್ಸ್ ನಡೆಯುತ್ತಿತ್ತೇನೋ. ನನಗಂತೂ ಈ ವಿಷಯ ಗೊತ್ತೇ ಆಗಲಿಲ್ಲ. ಸ್ವಲ್ಪ ದಿನಗಳವರೆಗೆ ನನ್ನ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ. ನಾನಂತೂ ಇದೇ ಟೆನ್ಷನ್ನಲ್ಲಿ ಇದ್ದೆ. ಮತ್ತೊಮ್ಮೆ ನಾನು ನರೇಂದ್ರನನ್ನು ದ್ವೇಷ ಮಾಡತೊಡಗಿದೆ. ನಾನು ಪ್ರತಿ ರಾತ್ರಿ ನರೇಂದ್ರನು ದೀಪಿಕಾಳ ಕೋಣೆಯ ಕಡೆಗೆ ಹೋಗುತ್ತಿರುವುದನ್ನು ನೋಡುತ್ತಿದ್ದೆ. ನಾನು ದೀರ್ಘ ನಿದ್ದೆಗೆ ಹೊರಟು ಹೋದ ಮೇಲೆ ನರೇಂದ್ರನು ತನ್ನ ಹಾಸಿಗೆಯಿಂದ ಎದ್ದು ಹೊರ ಹೋಗುತ್ತಿದ್ದನು. ನಂತರ ಅತ್ತಿಗೆಯ ಕೋಣೆಗೆ ಹೋಗಿ ಡೋರ್ ಲಾಕ್ ಮಾಡಿಕೊಳ್ಳುತ್ತಿದ್ದನು. ಕೋಣೆಯನ್ನು ಬಂದ್ ಮಾಡಿ ಅರ್ಧ ಗಂಟೆ ನಂತರ ಮರಳಿ ಬರುತ್ತಿದ್ದನು. ತುಂಬ ಬೆವರಿ ಹೋಗಿ ಸ್ನಾನ ಮಾಡಿದಂತೆ ತೋರುತ್ತಿದ್ದನು ಮತ್ತು ನನ್ನ ಬದಿಯೇ ಬಂದು ಮಲಗುತ್ತಿದ್ದನು. ನನ್ನ ಡೆಲಿವರಿ ಆಗಲು ಇನ್ನೂ 15 ದಿನಗಳು ಬಾಕಿ ಇದ್ದವು. ಆಗಲೇ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೆ. ಇಲ್ಲಿಯವರೆಗೆ ಸಹಿಸಿದ್ದು ಆಯಿತು. ಇನ್ನು ಮುಂದೆ ನನ್ನಿಂದ ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಮಗು ಆದ ಮೇಲಂತೂ ವಾರದವರೆಗೂ ಕೋಣೆಯಿಂದ ಹೊರಬರಲು ನನ್ನಿಂದ ಸಾಧ್ಯವಾಗುವುದಿಲ್ಲ. ನನಗೆ ಮಗು ಹುಟ್ಟುವುದಕ್ಕಿಂತ ಮೊದಲೇ ನಾನು ಅವರಿಬ್ಬರನ್ನು ರೆಡ್ ಹ್ಯಾಂಡಾಗಿ ಹಿಡಿಯಬೇಕೆಂದು ಅಂದುಕೊಂಡಿದ್ದೆ. ರಾತ್ರಿ ನರೇಂದ್ರ ಮನೆಗೆ ಬಂದಾಗ ಎಂದಿನಂತೆ ಅವನು ನನಗಾಗಿ ಊಟ ಹಾಗೂ ಅತ್ತಿಗೆಗಾಗಿ ಜ್ಯೂಸನ್ನು ತೆಗೆದುಕೊಂಡು ಬಂದಿದ್ದನು. ಜ್ಯೂಸ್ನ ಗ್ಲಾಸ್ ಅನ್ನು ನನ್ನ ಕಡೆಗೆ ಹಿಡಿಯುತ್ತಾ ಹೇಳಿದನು, ಇದನ್ನು ಅತ್ತಿಗೆಗೆ ಕೊಟ್ಟು ಬಾ. ಆಗ ನಾನು ಹೇಳಿದೆ, ಇಂದು ನೀನೇ ಅವಳಿಗೆ ಜ್ಯೂಸ್ ಕುಡಿಸು. ನನ್ನ ಆರೋಗ್ಯ ಸರಿಯಿಲ್ಲ. ನಾನು ಮಲಗಲು ಹೋಗುತ್ತಿದ್ದೇನೆ. ಇಷ್ಟು ಹೇಳಿ ನಾನು ನರೇಂದ್ರನ ಮುಂದೆ ಹಾಸಿಗೆಯಲ್ಲಿ ಮಲಗಿಕೊಂಡೆ. ನರೇಂದ್ರ ಜ್ಯೂಸ್ನ ಗ್ಲಾಸ್ ಅನ್ನು ತೆಗೆದುಕೊಂಡು ಅತ್ತಿಗೆಯ ಕೋಣೆಗೆ ಹೋಗುತ್ತಿದ್ದಂತೆ ಮತ್ತೆ ಒಳಗಿನಿಂದ ಬಾಗಿಲು ಬಂದಾಯಿತು. 10 ನಿಮಿಷದ ನಂತರ ಬಾಗಿಲು ತೆರೆಯಿತು. ನರೇಂದ್ರ ಖಾಲಿ ಗ್ಲಾಸನ್ನು ತೆಗೆದುಕೊಂಡು ನನ್ನ ಕೋಣೆಯಿಂದ ಬರುತ್ತಿರುವುದನ್ನು ನೋಡಿ ನಾನು ತಕ್ಷಣ ಹಾಸಿಗೆಯಲ್ಲಿ ಬಂದು ಮಲಗಿಕೊಂಡೆ. ಕೋಣೆ ಒಳಕ್ಕೆ ಬರುತ್ತಿದ್ದಂತೆ ನರೇಂದ್ರನು ಹೇಳಿದನು, ನೀನು ಇಲ್ಲಿಯವರೆಗೂ ಮಲಗಿದ್ದೇನು? ಹೇಳು, ಅಲ್ಪ ಸ್ವಲ್ಪ ಊಟ ಮಾಡು. ನನಗೂ ತುಂಬ ಹಸಿವಾಗಿದೆ. ನನ್ನ ಹಸಿವಂತೂ ಸತ್ತು ಹೋಗಿತ್ತು. ನನ್ನ ಹೊಟ್ಟೆಯಲ್ಲಿರುವ ಮಗುವಿಗಾಗಿ ನಾನು ಊಟ ಮಾಡಬೇಕಾಯಿತು. ನಾನು ಪ್ರಥಮ ತುತ್ತನ್ನು ಬಾಯಲ್ಲಿ ಇಡುತ್ತಿದ್ದಂತೆ ನರೇಂದ್ರ ಹೇಳಿದನು, ರಚಿತಾ, ನಾನು ನಾಳೆ ರಜೆ ತೆಗೆದುಕೊಂಡಿದ್ದೇನೆ. ಏಕೆಂದರೆ ನಾಳೆ ಅತ್ತಿಗೆಯನ್ನು ಕರೆದುಕೊಂಡು ಹಾಸ್ಪಿಟಲಿಗೆ ಹೋಗಬೇಕು. ಅವಳ ಆರೋಗ್ಯ ಮತ್ತೊಮ್ಮೆ ಹದಗೆಡಲು ಶುರುವಾಗಿದೆ. ಆಗ ನಾನು ಹೇಳಿದೆ, ಸರಿ, ನೀವು ಎಷ್ಟು ಗಂಟೆಗೆ ಹಾಸ್ಪಿಟಲ್ಗೆ ಹೋಗುತ್ತೀರಿ? ಆಗ ನರೇಂದ್ರ ಹೇಳಿದನು, ನಾನು ಬೆಳಿಗ್ಗೆ ಬೇಗನೆ ಹೋಗುತ್ತೇನೆ. ಅಲ್ಲಿ ತುಂಬ ಕೆಲಸವಿದೆ. ಆದ್ದರಿಂದ ನನಗೆ ಬರಲು ತುಂಬ ತಡವಾಗುತ್ತದೆ. ಊಟ ಮಾಡಿದ ನಂತರ ನರೇಂದ್ರ ಬೇಗ ಮಲಗಿದನು. ಆದರೆ ನಾನು ರಾತ್ರಿಯಿಡೀ ಎಚ್ಚರವಾಗಿಯೇ ಇದ್ದೆ. ನನ್ನ ನಿದ್ದೆ ಮಾಯವಾಗಿತ್ತು. ಕೇವಲ ನಾನು ಬೆಳಗಾಗುವುದಕ್ಕಾಗಿ ಕಾಯುತ್ತಿದ್ದೆ. ಬೆಳಿಗ್ಗೆ ನರೇಂದ್ರ ಎದ್ದು ತಿಂಡಿ ರೆಡಿ ಮಾಡಿದನು. ನನ್ನ ಜೊತೆ ತಿಂಡಿ ತಿಂದು ನಂತರ ಅತ್ತಿಗೆಯನ್ನು ಗಾಡಿಯಲ್ಲಿ ಕೂಡಿಸಿ ಹಾಸ್ಪಿಟಲಿಗೆ ಹೊರಟು ಹೋದನು. ನರೇಂದ್ರನು ಹಾಸ್ಪಿಟಲಿಗೆ ಹೋಗುತ್ತಿದ್ದಂತೆ ನಾನು ಮಾರ್ಕೆಟಿಗೆ ಹೋಗಿ ಒಂದು ರಹಸ್ಯ ಕ್ಯಾಮರಾವನ್ನು ಖರೀದಿಸಿದೆ. ಮನೆಗೆ ಬಂದು ನಾನು ನನ್ನ ಅಕ್ಕನ ಕೋಣೆಯಲ್ಲಿ ಅದರ ಇಡೀ ಭಾಗವು ಕಾಣುವಂತೆ ಕ್ಯಾಮರಾವನ್ನು ಫಿಟ್ ಮಾಡಿದೆ. ಕ್ಯಾಮರಾವನ್ನು ನಾನು ನನ್ನ ಮೊಬೈಲ್ಗೆ ಕನೆಕ್ಟ್ ಮಾಡಿದೆ.
ಇದೆಲ್ಲ ಮಾಡಿ ಮುಗಿಸುತ್ತಾ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಅಷ್ಟರಲ್ಲಿ ನರೇಂದ್ರನ ಕಾಲ್ ಬಂದಿತು. ತಾನು ಹಾಸ್ಪಿಟಲ್ ಇಂದ ಮರಳಿ ಬರುತ್ತಿದ್ದೇನೆ ಎಂದು ಹೇಳಿದನು. ನಾನು ಇಂದಿನ ಕೆಲಸಕ್ಕಾಗಿ ತುಂಬ ಖುಷಿಯಾಗಿದ್ದೆ. ನಾಳೆಯವರೆಗೆ ನನಗೆ ಎಲ್ಲ ರಹಸ್ಯ ತಿಳಿಯುತ್ತದೆ ಎಂದು ನಾನು ಅಂದುಕೊಂಡೆ. ಇದರಂತೆ ಇನ್ನು ಮುಂದೆ ನರೇಂದ್ರ ಹಾಗೂ ಅವನ ಅತ್ತಿಗೆ ರಹಸ್ಯವಾಗಿ ಉಳಿಯುವುದಿಲ್ಲ. ನರೇಂದ್ರನು ತನ್ನ ಅತ್ತಿಗೆಯನ್ನು ಕರೆದುಕೊಂಡು ಹಾಸ್ಪಿಟಲ್ನಿಂದ ಮನೆಗೆ ಬಂದನು. ಅತ್ತಿಗೆಯನ್ನು ಅವಳ ಕೋಣೆಯಲ್ಲಿ ಮಲಗಿಸಿ ನನ್ನ ಕೋಣೆಗೆ ಬಂದನು. ತನ್ನ ಅತ್ತಿಗೆಯ ಎಲ್ಲ ಮಾತ್ರೆಗಳನ್ನು ನನ್ನ ಕೈಗೆ ನೀಡುತ್ತಾ ಹೇಳಿದನು, ಇದನ್ನು ಯಾವಾಗ ತಿನ್ನಬೇಕು ಎನ್ನುವುದನ್ನು ನನಗೆ ತಿಳಿಸಿ ಹೇಳಿದನು. ಈ ಮಧ್ಯದಲ್ಲಿ ಅವನ ಹಾವಭಾವವನ್ನು ನೋಡಿದರೆ ದೀಪಿಕಾ ಅವನ ಅತ್ತಿಗೆ ಅಲ್ಲ, ಬದಲಾಗಿ ಅವನ ಹೆಂಡತಿಯಂತೆ ಅವನು ನಡೆದುಕೊಳ್ಳುತ್ತಿದ್ದನು. ರಾತ್ರಿಯೂ ಕೂಡ ನರೇಂದ್ರ ತಾನೇ ಅತ್ತಿಗೆಯ ಕೋಣೆಗೆ ಜ್ಯೂಸ್ ಹಾಗೂ ಮಾತ್ರೆಗಳನ್ನು ತೆಗೆದುಕೊಂಡು ಹೋದನು. ಅರ್ಧ ಗಂಟೆಯಲ್ಲಿ ಅವನು ಮರಳಿ ಬಂದನು. ಊಟ ಮಾಡಿದ ನಂತರ ನಿದ್ದೆ ಹೋದನು. ಅವನು ಮಲಗಿದ ನಂತರ ನಾನು ಬೆಳಗಾಗುವುದನ್ನೇ ಕಾಯುತ್ತಿದ್ದೆ. ದೀರ್ಘವಾದ ನಿದ್ದೆಯಿಂದ ಎದ್ದು ನರೇಂದ್ರನು ತನ್ನ ಅತ್ತಿಗೆ ಕೋಣೆಯೊಳಗೆ ಹೋದನು. ಅರ್ಧ ಗಂಟೆಯ ನಂತರ ಬೆವರಿನಿಂದ ಮರಳಿ ಬಂದು ನನ್ನ ಬದಿ ಮಲಗಿಕೊಂಡನು. ನರೇಂದ್ರನು ತನ್ನ ಕೆಲಸಕ್ಕೆ ಹೊರಟು ಹೋಗುತ್ತಿದ್ದಂತೆ ನಾನು ತಕ್ಷಣ ಎದ್ದು ಅಕ್ಕನ ಕೋಣೆಯೊಳಗೆ ಹೋಗಿ ಇಲ್ಲಿಯವರೆಗಿನ ರೆಕಾರ್ಡಿಂಗ್ ಅನ್ನು ನೋಡಲು ಶುರು ಮಾಡಿದೆ. ನೋಡುತ್ತಿದ್ದಂತೆ ನನಗೆ ಪ್ರಜ್ಞೆ ತಪ್ಪಿದಂತೆ ಆಯಿತು. ನರೇಂದ್ರನು ತನ್ನ ಅತ್ತಿಗೆಯ ಕೋಣೆಯೊಳಗೆ ಹೋದನು. ಅವಳನ್ನು ಎತ್ತಿ ವೀಲ್ ಚೇರ್ನಲ್ಲಿ ಕೂಡಿರಿಸಿದನು. ಅತ್ತಿಗೆ ಗಲೀಜಾದ ಚಾದರವನ್ನು ಎತ್ತಿ ಒಂದು ಕಡೆ ಇಟ್ಟನು. ಮತ್ತೆ ಹಿಂದಿನ ದಿನ ವಾಶ್ ಮಾಡಿದ ಚಾದರವನ್ನು ಬೆಡ್ ಮೇಲೆ ಹಾಕಿದನು. ಕೊಳೆಯಾದ ಚಾದರನ್ನು ಬಾತ್ರೂಮಿಗೆ ಹೋಗಿ ವಾಶ್ ಮಾಡಲು ಶುರು ಮಾಡಿದನು. ವಾಶ್ ಮಾಡಿದ ಚಾದರನ್ನು ಬಾತ್ರೂಮಿನ ಕಿಟಕಿಯ ಮೇಲೆ ಒಣಗಿಸಿದನು. ಆನಂತರ ಅವನು ಅತ್ತಿಗೆ ಸಲ್ವಾರನ್ನು ತೆಗೆದು ವಾಶ್ ಮಾಡಿದ. ಸ್ವಚ್ಛ ಬಟ್ಟೆಗಳನ್ನು ತೊಡಿಸಿದನು. ಆನಂತರ ಅವಳ ಕೊಳೆಯಾದ ಬಟ್ಟೆಗಳನ್ನು ಬಾತ್ರೂಮ್ನಲ್ಲಿ ವಾಶ್ ಮಾಡಿದನು. ಈ ರೆಕಾರ್ಡಿಂಗ್ ಅನ್ನು ನೋಡಿದ ನಂತರ ಪ್ರತಿದಿನ ನರೇಂದ್ರ ಕೆಲಸಕ್ಕೆ ಹೋದ ನಂತರ ನಾನು ಕದ್ದು ಮುಚ್ಚಿಟ್ಟ ಈ ರಹಸ್ಯ ಕ್ಯಾಮರಾವನ್ನು ನೋಡುತ್ತಿದ್ದೆ. ಪ್ರತಿದಿನವೂ ನರೇಂದ್ರ ತನ್ನ ಅತ್ತಿಗೆಗೆ ಇದೇ ರೀತಿಯಲ್ಲಿ ಅವರ ಸೇವೆ ಮಾಡುತ್ತಿದ್ದನು. ನರೇಂದ್ರ ತನ್ನ ಅತ್ತಿಗೆ ಕೋಣೆಯಲ್ಲಿ ಏನು ಮಾಡುತ್ತಿದ್ದನು? ಅದನ್ನೆಲ್ಲ ಒಂದು ಗಂಡ ಮಾಡಬೇಕಿತ್ತು, ಅಥವಾ ಒಬ್ಬ ಮಗನೇ ತನ್ನ ಅಮ್ಮನ ಸೇವೆಯನ್ನು ಈ ರೀತಿಯಲ್ಲಿ ಮಾಡಬಹುದಾಗಿತ್ತು. ಒಂದು ದಿನ ಆಕಸ್ಮಿಕವಾಗಿ ನನ್ನ ಆರೋಗ್ಯ ಕೆಟ್ಟು ನಾನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆದೆ. 2 ದಿನ ನಂತರ ನಾನು ಒಂದು ಸುಂದರವಾದ ಮಗುವಿಗೆ ಜನ್ಮ ನೀಡಿದೆ. ಸ್ವಲ್ಪ ದಿನಗಳಲ್ಲಿ ನಾನು ನನ್ನ ಮಗುವನ್ನು ಕರೆದುಕೊಂಡು ಮನೆಗೆ ಬಂದೆ. ಅಷ್ಟರಲ್ಲಿ ನನ್ನನ್ನು ನೋಡಿಕೊಳ್ಳಲು ಅಮ್ಮ ನಮ್ಮ ಮನೆಗೆ ಬಂದಿದ್ದರು. ಒಂದು ದಿನ ನಾನು ಅಮ್ಮನಿಗೆ ನರೇಂದ್ರ ಹಾಗೂ ಅವನ ಅತ್ತಿಗೆ ನಡುವಿನ ಸಂಬಂಧದ ವಿಡಿಯೋವನ್ನು ತೋರಿಸಿದಾಗ ಅವರು ತಮ್ಮ ಹಣೆಯ ಮೇಲೆ ಕೈ ಇಟ್ಟುಕೊಂಡರು ಮತ್ತು ಹೇಳಿದರು, ರಚಿತಾ, ನೀನೊಬ್ಬಳು ಹುಚ್ಚಿ. ಇದು ಅತ್ತಿಗೆ ಮೈದುನ ಪ್ರೀತಿಯಲ್ಲ. ಕೇವಲ ಗಂಡ ಹೆಂಡತಿ ಈ ರೀತಿ ಮಾಡಲು ಸಾಧ್ಯ. ನಾನು ನನ್ನ ಮನೆಗೆ ಹೋಗುತ್ತೇನೆ. ಸ್ವಲ್ಪ ದಿನಗಳಲ್ಲಿ ನೀನು ಕೂಡ ಅಲ್ಲಿಗೆ ಬಂದುಬಿಡು. ಇನ್ನು ಮೇಲೆ ನಾನು ನಿನ್ನನ್ನು ಇಲ್ಲಿ ಇರಲು ಬಿಡುವುದಿಲ್ಲ. ಯಾವಾಗ ನನ್ನ ಮಗನಿಗೆ 1 ತಿಂಗಳು ಕಳೆಯಿತೋ ಅಂದೇ ನನ್ನ ಅಕ್ಕನ ಪರಿಸ್ಥಿತಿ ತುಂಬ ಹದಗೆಟ್ಟಿತು. ಮಾರನೇ ದಿನ ಹಾಸ್ಪಿಟಲ್ನಲ್ಲಿ ಅವಳ ಸಾವು ಇತ್ತು. ದೀಪಿಕಾಳ ಸಾವಿನಿಂದ ನರೇಂದ್ರನು ಚೂರಾದಂತೆ ತೋರಿದನು. ನರೇಂದ್ರನ ಸ್ವಂತ ಅಮ್ಮನ ಸಾವಾದಂತೆ ಅವನು ಅಂದುಕೊಂಡನು. ಸ್ವಲ್ಪ ದಿನಗಳ ನಂತರ ನಾನು ನರೇಂದ್ರನ ಮೂಡನ್ನು ನೋಡಿ ಅವನಲ್ಲಿ ಕೇಳಿದೆ, ನರೇಂದ್ರ, ಈಗಂತೂ ಅಕ್ಕ ಈ ಪ್ರಪಂಚದಲ್ಲಿ ಇಲ್ಲ. ನೀನಂತೂ ಅವಳನ್ನು ತುಂಬ ಪ್ರೀತಿಸುತ್ತಿದ್ದೆ. ಯಾವ ಮಗನೂ ಕೂಡ ತನ್ನ ಅಮ್ಮನನ್ನು ಇಷ್ಟೊಂದು ಪ್ರೀತಿಸಲು ಸಾಧ್ಯವಿರಲಿಲ್ಲ. ನೀನು ಅಷ್ಟೊಂದು ನಿನ್ನ ಅತ್ತಿಗೆಯನ್ನು ಪ್ರೀತಿಸುತ್ತಿದ್ದೆ. ಅವಳ ಗಲೀಜಾದ ಬಟ್ಟೆಯನ್ನು ನೀನು ನಿನ್ನ ಕೈಯಾರೆ ವಾಶ್ ಮಾಡುತ್ತಿದ್ದೆ. ಅಷ್ಟಕ್ಕೂ ಇದು ಹೇಗೆ ಸಾಧ್ಯವಾಯಿತು? ನರೇಂದ್ರನು ಒಂದು ಕ್ಷಣ ನನ್ನ ಮುಖವನ್ನು ನೋಡಿದನು ಮತ್ತು ದೀರ್ಘ ಉಸಿರನ್ನು ತೆಗೆದುಕೊಳ್ಳುತ್ತಾ ಸ್ವಲ್ಪ ಹೊತ್ತಿನ ನಂತರ ಶಾಂತವಾಗಿ ಹೇಳಿದನು, ನಾನು ಹಾಗೂ ನನ್ನ ಅಣ್ಣ ಸತೀಶ್ ಚಿಕ್ಕವರಿದ್ದಾಗಿನಿಂದ ತುಂಬ ಕಷ್ಟವನ್ನು ಅನುಭವಿಸಿದ್ದೇವೆ. ನಮ್ಮ ತಾಯಿ ನಾವು ಬಾಲ್ಯದಲ್ಲಿರುವಾಗಲೇ ಮರಣ ಹೊಂದಿದ್ದರು. ನನ್ನ ತಂದೆ ಇನ್ನೊಂದು ಮದುವೆ ಮಾಡಿಕೊಂಡಿದ್ದರು. ನನ್ನ ತಂದೆ ಮರಣದ ನಂತರ ನಮ್ಮ ಮಲತಾಯಿಯು ನಮ್ಮ ಎಲ್ಲ ಆಸ್ತಿಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡರು. ನಾವು ಒಂದು ಹೊತ್ತಿನ ಊಟಕ್ಕೂ ಪರದಾಡಬೇಕಾಯಿತು. ಅಣ್ಣನು ಕೂಲಿ ಕೆಲಸವನ್ನು ಮಾಡಿ ನನ್ನನ್ನು ಸಾಕಿಸಲು ಇದ್ದನು. ಚೆನ್ನಾಗಿ ಓದಿಸಿದನು ಮತ್ತು ನನಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಿದನು.
ಇಂದಿಗೆ 10 ವರ್ಷಗಳಿಗೂ ಮೊದಲೇ ನನ್ನ ಅಣ್ಣ ದೀಪಿಕಾ ಅತ್ತಿಗೆಯೊಂದಿಗೆ ಮದುವೆ ಮಾಡಿಕೊಂಡನು. ಅವಳು ತನ್ನ ತಂದೆ ತಾಯಿಯ ಒಬ್ಬಳೇ ಮಗಳಾಗಿದ್ದಳು. ದೀಪಿಕಾ ಅತ್ತಿಗೆ ತಂದೆ ತಾಯಿಗಳು ಕೂಡ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದರು. ಅತ್ತಿಗೆಯು ತವರು ಮನೆಯ ಸಂಪತ್ತೆಲ್ಲವನ್ನು ಅಣ್ಣನ ಹೆಸರಿಗೆ ಮಾಡಿದರು. ಅತ್ತಿಗೆಯು ನನ್ನನ್ನು ತನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ನೋಡಿಕೊಂಡಳು. ನಾನು ನನ್ನ ಸ್ವಂತ ಅಮ್ಮನನ್ನು ನೋಡಿರಲಿಲ್ಲ. ಆದರೆ ಅತ್ತಿಗೆಯು ನನಗೆ ಅಮ್ಮನಿಲ್ಲವೆಂಬ ಕೊರಗನ್ನು ಪೂರ್ಣಗೊಳಿಸಿದರು. 5 ವರ್ಷಗಳ ಹಿಂದೆ ನನಗೆ ನ್ಯೂಮಾನಿಯಾ ಆಗಿತ್ತು. ನಾನು ಹಲವಾರು ತಿಂಗಳವರೆಗೆ ಹಾಸಿಗೆ ಹಿಡಿದಿದ್ದೆ. ಆಗ ಅತ್ತಿಗೆ ನನ್ನನ್ನು ತುಂಬ ಜೋಪಾನವಾಗಿ ನೋಡಿಕೊಂಡರು. ಒಂದು ವೇಳೆ ಬೇರೆ ಯಾವುದೇ ಮಹಿಳೆಯಾಗಿದ್ದರೆ ಅವಳು ನನ್ನ ಗಲೀಜಾದ ಬಟ್ಟೆಗಳನ್ನು ಮುಟ್ಟುತ್ತಲೂ ಇರಲಿಲ್ಲ. ಆದರೆ ದೀಪಿಕಾ ಅತ್ತಿಗೆ ತನ್ನ ಸ್ವಂತ ಮಗನಂತೆ ನನ್ನ ಗಲೀಜಾದ ಹಾಸಿಗೆ ಮತ್ತು ಬಟ್ಟೆಯನ್ನು ತನ್ನ ಕೈಯಾರೆ ವಾಶ್ ಮಾಡುತ್ತಿದ್ದಳು. ಅವರು ಚೆನ್ನಾಗಿ ನೋಡಿಕೊಂಡಿದ್ದರಿಂದಲೇ ನಾನು ಸಾವಿನ ಅಂಚಿನಿಂದ ಹೊರಗೆ ಬಂದಿದ್ದೆ. ಆದರೆ ನನ್ನ ಆರೈಕೆಯಲ್ಲಿ ಅಷ್ಟೊಂದು ತಾಕತ್ತು ಇರಲಿಲ್ಲ. ಅದರಿಂದಲೇ ನಾನು ನನ್ನ ಅತ್ತಿಗೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇಷ್ಟು ಹೇಳಿ ನರೇಂದ್ರ ನನ್ನ ಹೆಗಲ ಮೇಲೆ ತಲೆಯಿಟ್ಟು ಅಳತೊಡಗಿದನು. ಅವನು ಅಳುತ್ತಿರುವುದನ್ನು ನೋಡಿ ನನಗೂ ಕೂಡ ಅಳು ಬಂದಿತ್ತು. ಇದೆಲ್ಲ ಕೇಳಿದ ಮೇಲೆ ನರೇಂದ್ರನ ಬಗ್ಗೆ ನನ್ನಲ್ಲಿರುವ ಎಲ್ಲ ಸಂಶಯವೂ ದೂರವಾಯಿತು. ನನ್ನ ತಪ್ಪು ತಿಳುವಳಿಕೆ ಕೂಡ ಮಾಯವಾಯಿತು. ನರೇಂದ್ರನಂಥ ಗಂಡನನ್ನು ಪಡೆದ ನಾನು ಧನ್ಯ. ನಾನು ತಕ್ಷಣ ಅಮ್ಮನಿಗೆ ಫೋನ್ ಮಾಡಿದೆ. ಅಮ್ಮ, ನಾನು ಇನ್ನು ಮುಂದೆ ತವರಿಗೆ ಬರುವುದಿಲ್ಲ. ಈ ಕಥೆಯ ನೀತಿ, ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ, ಸಂಶಯವು ಮನುಷ್ಯನನ್ನು ಅದು ಎಲ್ಲಿಂದ ಎಲ್ಲಿಗೂ ತೆಗೆದುಕೊಂಡು ಹೋಗುತ್ತದೆ. ಒಮ್ಮೊಮ್ಮೆ ನಾವು ಯಾವುದನ್ನು ಸತ್ಯವೆಂದು ತಿಳಿದಿರುತ್ತೇವೆಯೋ ಅದರ ಹಿಂದಿನ ವಾಸ್ತವ ಬೇರೆಯಾಗಿರುತ್ತದೆ. ಅದರಿಂದ ಅನುಮಾನ ಪಡುತ್ತಾ ಇದು ಹೀಗೆ ಎಂದು ನಮ್ಮ ಮೂಗಿನ ನೇರಕ್ಕೆ ನಾವು ಒಂದು ತೀರ್ಮಾನಕ್ಕೆ ಬರುವುದು ಅದು ನಮ್ಮ ಮೂರ್ಖತನದ ಪರಮಾವಧಿಯಾಗಿರುತ್ತದೆ. ಅನುಮಾನದಿಂದ ಎಷ್ಟೋ ಸಂಸಾರಗಳು ಹಾಳಾಗಿ ಹೋಗಿವೆ. ವೀಕ್ಷಕರೇ, ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಮನಸ್ಸಿನ ಮಾತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.